ಇದರ ಮೇನ್ ಇಂಟೆನ್ಷನ್ ಬಂದು ಯಾರಿಗೆ ಅಂದರೆ ಬೇಸಿಕಲಿ ಬಂದು ಬ್ಯಾಚುಲರ್ ಮೇಲೆ ಬಂದಿದ್ದಾನೆ ಯೂಸ್ ಮಾಡ್ತಾರೆ. ನಾನೀಗ ಚೆಕ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಪ್ಯಾಂಟ್ ಅದು ಲೈಟ್ ವೆಯ್ಟ್ ಇತ್ತು, ಅದು ಯೂಸ್ ಆಗಿರೋದು ಅಷ್ಟು ಯೂಸ್ ಮಾಡಿರಲಿಲ್ಲ, ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಇತ್ತು. ಸೊ ರಿಂಕಲ್ ಫ್ರೀ ಏನು ಬರುತ್ತೆ ಆ ಪ್ಯಾಂಟ್ ಅದು. ಒಂದು ಟವಲ್ ಕಾಟನ್ ಹಾಕ್ತಾ ಇದ್ದೀನಿ, ಮತ್ತು ಒಂದು ಮಾಮೂಲಿ ಒಂದು ಬ್ರ್ಯಾಂಡೆಡ್ ಹುಡ್ಡಿ ಇತ್ತು ಅದೊಂದು ಹಾಕ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಅದು ಪರ್ಫಾರ್ಮೆನ್ಸ್ ಯಾವ ಥರ ಬರುತ್ತೆ, ಮತ್ತು ಅದು ಯಾವಾಗಲೂ ಡ್ಯಾಮೇಜ್ ಮಾಡುತ್ತೆ ಆಯಿತಾ. ಎಲ್ಲ ಇಸ್ಬೋದು, ಬ್ಯಾಚುಲರ್ಸ್ ಇರೋವಂಥವ್ರು, ನಂತರ ಹೊರಗೆಲ್ಲರೂ ಇರೋವಂಥವ್ರು, ಟ್ರಾವೆಲ್ ಮಾಡೋವಂಥವ್ರು. ಕಾಲರ್ದೇ ಚೆಕ್ ಮಾಡ್ತಾ ಇದ್ದಿದ್ದು, ಕಾಲರ್ ಕೊಳೆ ಹೋಗುತ್ತಾ ಅಂತ. ಕಾಲರ್ ಕೊಳೆ ಹೋಗಿಲ್ಲ, ಪದೇ ಎಲ್ಲ ಕೆಲವು ಸಲ ಉಪಯೋಗಿಸ್ತೀವಿ ಅದು ನಾನ್ ವೆಜ್ ಮಾಡ್ಬೇಕಾದ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಕಾಲರ್ದು ಏನೈತಿ ಇದ್ರದ್ದು ಹೋಗಿದೆ, ಬಟ್ ಕಾಲರ್ ಏನೈತಿ ಇದ್ರದ್ದು ಹೋಗಿಲ್ಲ. ಮೋಸ್ಟ್ಲಿ ಅದು ನಾರ್ಮಲ್ ಮನೆ ಒರೆಸೋ ಅಂಥದ್ದು ಅದು ಇದನ್ನು ಅದನ್ನೇ ಚೆಕ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಮಕ್ಕಳದು ಕೆಲವು ಬಟ್ಟೆಗಳಿತ್ತು, ಸೊ ನಮ್ಮ ಮನೇಲಿ ಒಂದು ಮಗು ಇತ್ತು, ಅದರ ಬಟ್ಟೆಗಳು ಅದನ್ನು ಚೆಕ್ ಮಾಡ್ತಾ ಇದ್ದೀನಿ. ಏನಂದರೆ ಬಟ್ಟೆ ಡ್ಯಾಮೇಜ್ ಅಂತೂ ಆಗುತ್ತೆ, ಲಿಂಟ್ ಅಂತ ಹೇಳ್ತೀವಿ, ಅದು ನೋಡಿದರೆ ಉಂಡೆ